ಪ್ರೇಸ್ ದ ಲಾರ್ಡ್. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಿಂದ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ್ಕೂ ನೀನಾಗಿದ್ದಿ. ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯದ ಕೆಲವು ಪ್ರಯತ್ನ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಸಂತೈಸುವಿಕೆಯನ್ನು ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ ನಿನ್ನ ಸಹೋದರನನ್ನು ಈನಿಸುವುದೇನು? ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲ. ಇಲ್ಲಿ ಅಪೊಸ್ತಲರಲ್ಲಿ ಕಡೆ ಪಾಠ ಹೇಳ್ತಾನೆ, ನಾವೆಲ್ಲರೂ ಅಂದರೆ ಅಪೊಸ್ತಲ ಹೇಳ್ತಾನೆ, ಮೊದಲು ನಾವು ಒಬ್ಬರೊಬ್ಬರನ್ನು ತೀರ್ಪು ಮಾಡಬಾರದು ಎಂಬುದಾಗಿ ಅಪೊಸ್ತಲ ಹೇಳುತ್ತಾನೆ. ಮತ್ತು ಹೇಳ್ತಾನೆ ಅಪೊಸ್ತಲ ಪೌಲನು, ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲ. ಯಾಕೆ ಹೀಗೆ ಹೇಳ್ತಾನೆ? ಇದರ ಏನು ಅರ್ಥ? ದೇವರ ನ್ಯಾಯಸ್ಥಾನ ಎಂದರೆ ಏನು ಎಂಬುದಾಗಿ ನಾವು ಇದರಲ್ಲಿ 3 ಅರ್ಥಗಳು ನೋಡ್ತೇವೆ. ಮೊದಲನೇ ಸಂಗತಿಯಾಗಿದೆ, ಯೇಸು ಕ್ರಿಸ್ತನನ್ನು ಕರ್ತನು ಮತ್ತು ಒಡೆಯನೆಂಬುದಾಗಿ ಅರಿದಿಂದ ನಂಬುವವರಿಗೆ ನಿತ್ಯ ನರಕದ ನ್ಯಾಯ ತೀರ್ಪು ಇಲ್ಲ. ನಾವು ನೋಡ್ತೇವೆ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಹೇಳ್ತಾನೆ, ಯೇಸು ಕ್ರಿಸ್ತ ಇಡೀ ಲೋಕ ಪ್ರತಿಯೊಬ್ಬ ದೇವರು, ಅದಕ್ಕೆ ಈ ಟಿ ವಿ ಮಾಧ್ಯಮ ದೇವರು ತೆರೆಯಲ್ಪಟ್ಟು ಇದು ಇಟ್ಟಿದ್ದಾನೆ. ಯಾಕಂದರೆ ಈ ಟಿ ವಿ ಮಾಧ್ಯಮದ ಮುಖಾಂತರ ಜಗತ್ತಿನ ಎಲ್ಲ ಕೊನೆಗಳಲ್ಲಿ ಪ್ರತಿಯೊಂದು ಮನೆಗಳಿಗೆ ಈ ಶುಭ ಸಂದೇಶವು ಬೆಳಗ್ಗಿಂದ ರಾತ್ರಿ ಇಡೀ 24 ಗಂಟೆಯೂ ನಾನಾ ರೀತಿಯಲ್ಲಿ ದೇವರ ಸಹಯೋಗರು ಬಂದು ಈ ಟಿ ವಿ ಮಾಧ್ಯಮದ ಮುಖಾಂತರ ದೇವರ ಶುಭ ಸಂದೇಶ ಪ್ರತಿಯೊಂದು ಮನೆಗಳಲ್ಲಿ ಮುಟ್ಟುತ್ತಾ ಉಂಟು ಪ್ರಿಯರೇ. ಯಾಕೆಂದರೆ ಇಲ್ಲಿ ಯೇಸು ಕ್ರಿಸ್ತನು ಆಜ್ಞೆ ಕೊಟ್ಟಿದ್ದಾನೆ, ಏನೆಂದರೆ ನೀವು ಲೋಕದ ಎಲ್ಲ ಕಡೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಯಾವ ರೀತಿ ಸುವಾರ್ತೆ ನಂಬಿ ಯೇಸು ಕ್ರಿಸ್ತನು ತನ್ನ ಕರ್ತನು ತನ್ನ ಒಡೆಯನೆಂಬುದಾಗಿ ನಂಬುತ್ತಾರೋ ಮತ್ತು ತನ್ನ ಬಾಯಿಂದ ಪ್ರತಿಜ್ಞೆ ಮಾಡುತ್ತಾರೋ ಯೇಸು ಕ್ರಿಸ್ತನೇ ನನ್ನ ಕರ್ತನು ಒಡೆಯನೆಂಬುದಾಗಿ, ಅಷ್ಟಲ್ಲೇ ನೀರಿನಲ್ಲಿ ಮುಳುಗಿ ನಂತುಕೊಳ್ಳುತ್ತಾರೋ ಅವರೆಲ್ಲರಿಗೂ ನಿತ್ಯ ಜೀವ ಅಂದರೆ ಪರಲೋಕ ರಾಜ್ಯ ಅವರಿಗೆ ಉಂಟು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆದರೆ ಯಾರು ನಂಬುವುದಿಲ್ಲವೋ ಅವ್ರು ನೀರಿನ ಮುಳುಗಿ ದೀಕ್ಷೆಯನ್ನು ತೆಗೆದುಕೊಳ್ಳೋದಿಲ್ಲ, ಅವರಿಗೆ ಮಾತ್ರ ನಿತ್ಯ ದಂಡನೆ, ನಿತ್ಯ ನರಕ ಉಂಟು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹಾಗಾದರೆ ಇವತ್ತು ಯಾರ್ಯಾರು ಈ ಟಿ ವಿ ಮಾಧ್ಯಮದ ಮುಖಾಂತರ ಈ ಸುವಾರ್ತೆಯನ್ನು ಕೇಳಿ ಯೇಸು ನಿಮ್ಮ ಕರ್ತನ ಒಡೆಯನ್ನು ನಂಬಿದ್ದೀರೋ, ಅದನ್ನು ನಂಬಿ ಬಾಯಿಂದ ಪ್ರತಿಜ್ಞೆ ಮಾಡಿ ನಿಮ್ಮ ಹತ್ತಿರುವ ಸಭೆಗೆ ಹೋಗಿ ಅಲ್ಲಿ ನೀರು ಮುಳಿ ದೀಸ ಅಂದ್ಕೊಂಡು ಆ ಸಭೆ ಅನ್ಯೋನ್ಯತೆ ಇರ್ತೀರೋ 100% ನಿಮಗೆ ಪರಲೋಕ ರಾಜ್ಯ ಉಂಟು. ನಿಮ್ಮ ಹೆಸರನ್ನು ಜೀವದ ಪಟ್ಟೆ ಬರೆಯಲ್ಪಟ್ಟಿರುತ್ತದೆ. ನಿತ್ಯ ಜೀವ ಉಂಟು. ನಿಮಗೆ ನಿತ್ಯ ನರಕ ತೀರ್ಪು ಇಲ್ಲವೇ ಇಲ್ಲ ಪ್ರಿಯರೇ. ಇನ್ನಿದು ವಾಕ್ಯ ನಾವು ನೋಡ್ತೇವೆ. ಯೋನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ನಿಮಗೆ ನಿಜ ನಿಜ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವನ ಹೊಂದಿದ್ದಾನೆ. ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಪುನಃ ಯೇಸು ಕ್ರಿಸ್ತನೇ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಡುತ್ತಾರೋ ಆತನ ವಾಕ್ಯ ಕೇಳಿ ಯೇಸು ಕ್ರಿಸ್ತ ನಂಬುವುದು ಮಾತ್ರಲ್ಲ, ಪರಲೋಕದಲ್ಲಿರುವ ತಂದೆ ಅಂದರೆ ಯೇಸು ಕ್ರಿಸ್ತನ ತಂದೆ ದೇವರನ್ನು ಯೇಸು ಕ್ರಿಸ್ತನ ವಾಕ್ಯ ಕೇಳಿ ಯಾರು ಯೇಸು ಕ್ರಿಸ್ತ ದೇವರನ್ನು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಉಂಟು, ಅವರಿಗೆ ನಿತ್ಯ ನರಕ ತೀರ್ಪು ಇಲ್ಲ, ನಿತ್ಯ ನರಕದಿಂದ ಅವರಿಗೆ ಬಿಡುಗಡೆ ಕೊಟ್ಟು ನಿತ್ಯ ಜೀವನ ಕೊಟ್ಟಿದ್ದಾನೆ ಎಂಬುದು ಯೇಸು ಕ್ರಿಸ್ತ ಅತಿ ಸ್ಪಷ್ಟವಾಗಿ. ಹಾಗಾಗಿ ಇವತ್ತು ಪ್ರಿಯರೇ, ಈ ಶುಭಾಸನ ಕೇಳಿಕೊಂಡು ನೀವು ಯೇಸು ಕ್ರಿಸ್ತನ ಮೇಲೆ ವಾಕ್ಯನ ಕೇಳಿ ಆ ವಾಕ್ಯ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತ ಕಲಿಸಿದ ದೇವರು ಅದು ನಿಮ್ಮ ತಂದೆ ಎಂಬುದಾಗಿ ನೀವು ನಂಬುವುದಾದರೆ ಡೆಫಿನೆಟ್ ನಿಮಗೆ ನಿತ್ಯ ಜೀವ ಉಂಟು, ನಿಮಗೆ ನಿತ್ಯ ತೀರ್ಪು ಇಲ್ಲ, ನರಕದ ಮರಣದಿಂದ ನಿಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಅತಿ ಸ್ಪಷ್ಟ ಹೇಳ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ
ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ. ಪುನಃ ಇಲ್ಲಿ ಅಪ್ಪಸ್ ಬರುತ್ತಾನೆ, ಯೇಸು ಕ್ರಿಸ್ತ ಮೇಲೆ ನಂಬಿಕೆಯ ಮುಖಾಂತರ, ಆತನ ರಕ್ತದ ಮುಖಾಂತರ ನೀತಿವಂತರಾಗಿದ್ದೀರಿ. ಯಾರು ಯೇಸು ನಂಬಿಕೆ ಇಡ್ತಾರೋ, ತಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ, ಯೇಸು ರಕ್ತದ ಮುಖಾಂತರ ನಮ್ಮ ಪಾಪಗಳು ಸಂಬಳಿಪಡುತ್ತೇವೆ, ಆ ಮುಖಾಂತರ ನೀತಿವಂತರಾಗುತ್ತೀರಿ, ದೇವರ ಕೋಪಕ್ಕೆ ನೀವು ತಪ್ಪಿಸಿಕೊಳ್ಳುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ ಅಪೊಸ್ತಲ ಪೌಲನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಹಾಗೆ ಇನ್ನೊಂದು ವಾಕ್ಯ ನೋಡ್ತೇವೆ, ಗಲಾತ್ಯಯವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22 ಮತ್ತು 23ನೇ ವಾಕ್ಯ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಇಲ್ಲಿ ಅಪ್ಪ ಅತಿ ಸ್ಪಷ್ಟವಾಗ್ತಾನೆ, ಯೇಸು ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿ ತಂದುಕೊಂಡು ಪವಿತ್ರಾತ್ಮನಿಗೆ ವಿಧರಿಗೆ ನಡೆಯುತ್ತಾರೋ ಅವರಿಗೆ 9 ಫಲಗಳು ಅವರಿಗೆ ತೋರಲ್ಪಡುತ್ತವೆ. ಅವರಿಗೆ ಯಾವ ಧರ್ಮಶಾಸ್ತ್ರವೂ ಅವರಿಗೆ ಅಪರಾಧಿಯನ್ನು ತೀರ್ಪು ಕೊಡುವುದೇ ಇಲ್ಲ ಎಂಬುದಾಗಿ ಅತಿ ಸ್ಪಷ್ಟವಾಗಿ ಹೇಳ್ತಾ. ಹಾಗಾದರೆ ಯೇಸು ಕ್ರಿಸ್ತ ನಂಬಿಕೆ ಇಡುತ್ತಾರೋ, ನೀನು ಮುಳುಗಿ ತಂದುಕೊಳ್ಳುತ್ತಾರೋ ಮತ್ತು ನಮ್ಮ ಕಾಪಾಡಿಕೋಸ್ಕರ ನೀವು ಪ್ರತಿ ಆದಿತ್ಯ ಸಭೆಯಾಗಿ ಸೇರಿ ಬರುವುದು ಅತಿ ಅಗತ್ಯವಾಗಿದೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. ಇವರು ಅಪೊಸ್ತಲ ಬೋಧನೆ ಕೇಳುವುದರಲ್ಲಿಯೂ ಸೌದ ಅನ್ನತಿಯಲ್ಲೂ ರೊಟ್ಟಿ ಮುರಿದಲು ಪ್ರಾರ್ಥನೆಗಳು ನಿರತರಾಗಿದ್ದರು. ಪ್ರಯಲ್ಲಿ ಯೇಸು ಅಂಕರ ಮಾಡಿದವರು 3,000 ಜನ ನೀರಿನ ಮುಳುಗಿ ತಂದುಕೊಂಡವರು, ಅವರು ಪ್ರತಿ ಆದಿತ್ಯವಾರ ಪ್ರಾರ್ಥನೆಯಲ್ಲಿ ರೊಟ್ಟಿ ನಿರತರ. ಈ ರೀತಿ ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿ ತಂದುಕೊಂಡು ಪ್ರತಿ ಆದಿತ್ಯ ಕರ್ತನ ಸಭೆಯಲ್ಲಿ ನಂಬಿಕಸ್ಥರಾಗಿ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆ ನಿರತರ 100% ನಿಮಗೆ ನಿತ್ಯ ಜೀವ ಉಂಟು. ನಿಮ್ಮ ಹೆಸರು ಪಡೆದ 100 ನಿಮಗೆ ಪರಲೋಕ ಉಂಟು, ನಿಮಗೆ ನರಕದ ನಾಯ್ತು ಇಲ್ಲವಿಲ್ಲ. ಈಗ ಎರಡನೇ ಅರ್ಥ ನಾವು ನೋಡ್ತೇವೆ ಪ್ರಿಯರೇ, ದೇವರ ನಾಶ. ಇದರ ಅರ್ಥ ನಾವು ನೋಡ್ತೇವೆ. ಅರ್ಥ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು ಪಾಪದಲ್ಲಿ ಜೀವಿಸಿದರೆ ಈ ಲೋಕದಲ್ಲಿ ನ್ಯಾಯ ತೀರ್ಪು ಉಂಟು. ಯಾಕಂದರೆ ಅವರಿಗೆ ನರಕದ ನ್ಯಾಯ ತೀರ್ಪಿಲ್ಲ. ಇಲ್ಲಿ ಯೇಸು ನಂಬಿಕೆ ಇಟ್ಟುಕೊಂಡು ಪಾಪ ಜೀವಿಸಿದರೆ ಈ ಲೋಕದಲ್ಲಿ ಅವರಿಗೆ ನ್ಯಾಯ ತೀರ್ಪು ಉಂಟು. ಅದರ ಬಗ್ಗೆ ನೋಡೋಪ್ರೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 28ರಿಂದ 32ನೇ ವಾಕ್ಯ ತನಕ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಅತಿ ಸ್ಪಷ್ಟವಾಗಿರ್ತಾನೆ, ಯೇಸು ನಂಬಿಕಿಟ್ಟವರು ನೀಗಲೇ ಮುಳುಗಿ ತಂದುಕೊಂಡವರು ಪ್ರತಿ ಆದಿತ್ಯವಾರ ಸಭೆಯಾಗಿ ಸೇರಿ ಬರಬೇಕು. ಮತ್ತು ಪ್ರತಿ ಸಭೆಯಲ್ಲಿ ರೊಟ್ಟಿ ದ್ರಾಕ್ಷದ ಈ ಕ್ರಮ ಪ್ರತಿಯೊಂದು ಸಭೆಯಲ್ಲಿ, ಕೆಲವು ಸಭೆಯಲ್ಲಿ ಪ್ರತಿ ಆದಿತ್ಯವಾರ ಮಾಡ್ತಾರೆ, ಕೆಲವೊಂದು ಸಭೆಯಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಸಲ ಮಾಡ್ತಾರೆ. ಹೇಗಾದರೂ ಇರಬಹುದು ಪರೇ, ನಿಮ್ಮ ಸಭೆ ಯಾವ ರೀತಿಯಲ್ಲಿ ಅದು ನಿಯಮ ಆ ರೀತಿಯಲ್ಲಿ ನೀವು ಆ ರೊಟ್ಟಿ ಪ್ರತಿ ಆದಿತ್ಯವಾರ ಇದ್ದರೆ ಪ್ರತಿ ಆದಿತ್ಯವಾರ ಪಾಲುಗಾರಾಗಿರಿ. ಅಥವಾ ಪ್ರತಿ ತಿಂಗಳು ಒಂದು ಸಲ ಒಟ್ಟು ಯೇಸು ನಂಬಿಕಿಟ್ಟವರು ನೀರು ಮುಳುಗಿ ತಂದುಕೊಂಡವರು ಪ್ರತಿ ಆದಿತ್ಯವಾರ ಕರ್ತನ ಸಭೆಯಲ್ಲಿ ಸೇರಿ ಬರಬೇಕು. ಅದೇ ರೀತಿ ನಿಮ್ಮ ಸಭೆಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಪಾಲುಗಾರ ಕ್ರಮದಲ್ಲಿ ಪಾಲುಗಾರಾಗಬೇಕು ಪ್ರಿಯರೇ. ಇದು ಯೇಸು ಕ್ರಿಸ್ತ ಕೊಟ್ಟ ಒಂದು ಆಜ್ಞೆ ಆಗಿದೆ ಪ್ರಿಯರೇ. ಇದರಲ್ಲಿ ಪಾಲುಗಾರಾಗುವ ಅಪೊಸ್ತಲ ಪೌಲನು ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡು ಆ ರೊಟ್ಟಿ ತಗೊಂಡು ತಿನ್ನಲಿ ಕೊಡಿ. ಅದರ್ಥ ಅಲ್ಲಿ 2 ಪರೀಕ್ಷೆ. ಒಂದು ಪರೀಕ್ಷೆ ಆಗಿದೆ, ನೀವು ಪ್ರತಿ ಆದಿತ್ಯವಾರ ರೊಟ್ಟಿ ಒಂದು ಪಾಲುಗಾರಾಗ ಫಸ್ಟ್ ಪರೀಕ್ಷೆ, ನೀವು ನಿಮ್ಮ ಯೇಸು ಸ್ವಾಮಿ ನಂಬಿಕೆ ಇಟ್ಟ ನಂತರ ಯಾವ ರೀತಿಯಲ್ಲಿ ನೀವು ಈ ಲೋಕದಲ್ಲಿ ಜೀವಿಸ್ತೀರಿ. ಸೋಮವಾರ ಆದಿತ್ಯ ರೊಟ್ಟಿ ಪಾಲುಗಾರಾದ ನಂತರ ಇನ್ನೊಂದು ಆದಿತ್ಯ ಬರುವ ತನಕ ಅಥವಾ ಇನ್ನೊಂದು ತಿಂಗಳಿಗೆ ಒಂದು ಸಾರಿ ತಗೊಳ್ಳೋ, ಹೇಗೆ ನೀವು ಈ ಲೋಕದಲ್ಲಿ ಜೀವಿಸ್ತೀರಿ, ಎಷ್ಟು ಪರಿಶುದ್ಧತೆ ಜೀವಿಸ್ತೀರಿ, ಎಷ್ಟು ಪಾಪ ನೀವು ಪರೀಕ್ಷೆ ಮಾಡಬೇಕು. ಆಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಪಾಪ ತೋರಿಸ್ತದೆ. ಯಾಕಂದರೆ ದೇವರ ಸೇವಕರು ಕೊಡುವ ವಾಕ್ಯದ ಮುಖಾಂತರ ಇರಬಹುದು, ಅದು ನೀವು ಒಪ್ಪಿಕೊಳ್ಳಿ. ಹೌದು, ದೇವನಲ್ಲಿ ಪಾಪ ಉಂಟು, ನಾನು ಪರಿಶುದ್ಧ ಜೀವನ ಮಾಡಲ್ಲ ಎಂಬುದು ಒಪ್ಪಿಕೊಂಡು ಅರಿಕೆ ಮಾಡಿ ದೇವ ಈ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ನೀವು ಪಶ್ಚಾತ್ತಾಪದ ಪಾಲು ಆಗೋದರೆ ಅದರಲ್ಲಿ ನಿಮಗೆ 7 ಆಶೀರ್ವಾದಗಳು ನಿಮಗೆ ಸಿಗುತ್ತವೆ ಪ್ರಿಯರೇ. ಈಗ ಈ ರೀತಿಯ ಪರೀಕ್ಷೆ ಮಾಡದೆ ತೆಗೆದುಕೊಳ್ಳುವುದಾದರೆ ನಿಮಗೆ ಈ ಲೋಕದಲ್ಲಿ, ಯಾಕಂದರೆ ನಿಮಗೆ ನಿತ್ಯ ಜೀವ ಯೇಸು ನಂಬಿಕೆ ಇಟ್ಟು ನೀಲಿ ಮುಳುಗಿ ತಂದುಕೊಂಡು ರೊಟ್ಟಿದ ಪಾಲುಗಾರ 100% ನಿತ್ಯ ಜೀವ ಗ್ಯಾರಂಟಿ ಉಂಟು. ಅದಕ್ಕೋಸ್ಕರ ಇಲ್ಲಿ ಶಿಕ್ಷೆ ಬರುತ್ತದೆ ಪ್ರಿಯರೇ. ಅದು ತಪ್ಪಿಸಬೇಕಾದರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಅದಕ್ಕೆ ಇರುತ್ತೆ ದೇವರ ಸಿಂಹಾಸನದ ಮುಂದೆ ನಿಲ್ಲಲಿಕ್ಕುಂಟು. ಇದು ನಿಮಗೆ ಬೇಡ ನ್ಯಾಯ ತೀರ್ಪು. ಹಾಗಾದರೆ ನೀವು ರೊಟ್ಟಿಯ ಪಾಲುಗಾರ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ಬದಲು ಕುಡಿಯಲಿ ಹೇಳ್ತಾನೆ. ಮತ್ತು 29ನೇ ವಾಕ್ಯ ಹೇಳ್ತದೆ, ಯಾಕೆಂದರೆ
ಕರ್ತನ ದೇಹ ಒಂದು ವಿವೇಚಿಸದೆ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪುಗೊಳಗಾಗೋನು. ಎರಡನೇ ಅರ್ಥವಾಗಿದೆ ಪರೀಕ್ಷೆ. ಕರ್ತನ ದೇಹ ಎಂದರ್ಥ ಯಾವ ಸಭೆಯಲ್ಲಿ ನೀವು ರೊಟ್ಟಿನ ಪಾಲ್ಗೊಳ್ಳುತ್ತೆ ಆ ಸಭೆ ಒಟ್ಟಿಗೆ, ಸಭಾ ಪಾಲಕರೊಟ್ಟಿಗೆ, ನಾಯಕರೊಟ್ಟಿಗೆ, ಗಂಡ ಹೆಂಡತಿಯೊಟ್ಟಿಗೆ ನೀವು ಒಂದೇ ಮನಸ್ಸುಳ್ಳವರಾಗಬೇಕು. ಆಗ್ಬೋದು ನಿಮಗೆ ಆ ಸಭೆಯಲ್ಲಿ ನೀವು ರೊಟ್ಟಿನ ಪಾಲು ನಿಮ್ಮ ಸಭಾ ಪಾಲಕರೊಟ್ಟಿಗೆ ನಿಮಗೆ ಏನು ನೋವುಂಟು, ಏನು ಬೇಸರ ಉಂಟು, ಅಥವಾ ಗಂಡ ಹೆಂಡತಿಯಲ್ಲಿ ನೋವು ಉಂಟು, ಬೇಸರ ಉಂಟು, ಒಂದು ಮನಸ್ಸಿಲ್ಲ, ಯಾವ ರೀತಿಯ ಒಂದು ಕೋಪ ದ್ವೇಷ ಉಂಟು, ಇದು ನೀವು ಕ್ಲಿಯರ್ ಮಾಡದಿದ್ದರೆ, ಒಬ್ಬರೊಬ್ಬರ ಸಮಯ ಕೊಡದಿದ್ದರೆ, ನೀವು ಅದೇ ತೆಗೆದುಕೊಳ್ಳುವಾಗ ಕರ್ತನ ದೇಹ ಅಂದರೆ ನಾವು ರೊಟ್ಟಿ ಪಾಡುವಾಗ ಅದು ಅರ್ಥವಾದರೆ ನಾವೆಲ್ಲರೂ ಒಂದು ಸಭೆಯಲ್ಲಿದ್ದರೆ, ನಾವೆಲ್ಲರೂ ಒಂದು ಸಭೆಯಲ್ಲಿ ಪ್ರತಿಯೊಬ್ಬರೂ ನಾವು ಯೇಸು ಕ್ರಿಸ್ತನ ನಂಬಿಕೆ ದೇವರ ಮಕ್ಕಳು, ಯೇಸು ಕ್ರಿಸ್ತನಲ್ಲಿ ನಾವು ಅಂಗಗಳು ಎಂಬುದನ್ನು ಅರ್ಥವಾಗಿ ತೆಗೆದುಕೊಳ್ಳುತ್ತೆ. ಇದರಲ್ಲಿ ನೀವು ಈ ರೀತಿ ನಿಮ್ಮ ಒಬ್ಬೊಬ್ಬರ ಅನ್ಯೋನ್ಯತೆ ಪರೀಕ್ಷೆ ಮಾಡಿದೆ, ಯಾರ ಬಗ್ಗೆ ದ್ವೇಷ, ಕೈಯಾದ ಒಂದು ದುಃಖ ಇಟ್ಟುಕೊಂಡು ಪಾಲ್ಗೊಳ್ಳದೆ ನೀವು ಕರ್ತನ ದೇಹಕ್ಕೂ ಮತ್ತು ರಕ್ತಕ್ಕೂ ದೇಹಕ್ಕೂ ತಿಂದು ಕುಡಿದ ನ್ಯಾಯ ತೀರ್ಪು ಬರುತ್ತದೆ ಎಂಬುದೇ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. ಅದು ಮುಂದೆ ನೋಡುವ ಈ 30ನೇ ಭಾಗ. ಈ ಕಾರಣದಲ್ಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೆನಪಿಟ್ಟುಕೊಳ್ಳಿರಿ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಕರಪೌಲು ಆಗಿದ್ದಾನೆ. ಅದಕ್ಕೆ ಯೇಸು ದೇವರ ವಾಕ್ಯ, ದೇವರ ಲೋಕದಲ್ಲಿ ಇಷ್ಟು ಪ್ರೀತಿ ನನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಯಾರು ಯೇಸು ನಂಬಿಕೊಳ್ಳುತ್ತಾರೋ ನೀಲಿ ಮುಳಿದ ಅವರೆಲ್ಲರಿಗೂ ನಿತ್ಯ ಜೀವನ 100% ಗ್ಯಾರಂಟಿ ಕೊಟ್ಟಿದ್ದಾನೆ. ಅದಕ್ಕೆ ದೇವರ ಆತ್ಮನನ್ನು ದೇವರು ಕೊಟ್ಟಿದ್ದಾನೆ. ನಿಮ್ಮ ಆತ್ಮದಲ್ಲಿ ಮುದ್ರೆ ಹಾಕಲಿಕ್ಕೆ ಡೆಫಿನೆಟ್ ನಿಮಗೆ ನಿತ್ಯ ಜೀವ ಉಂಟು. ಆದರೆ ನಿತ್ಯ ಜೀವದವರ ಮಕ್ಕಳಾದವರು ಈ ಲೋಕ ಜೀವಿಸುವಾಗ ಪರಿಶುದ್ಧರಾಗಿ ನೀತಿ ಜೀವನ ಮಾಡುವ ದೇವರು ಬಯಕೆ ಆಗಿದೆ. ಒಂದು ವೇಳೆ ನೀವು ಈ ಲೋಕದಲ್ಲಿ ಜೀವಿಸುವಾಗ ಪರಿಶುದ್ಧ ನಿತ್ಯವಂತರ ಜೀವನ ಮಾಡದಿದ್ದರೆ ಇಲ್ಲಿ ದೇವರು ನ್ಯಾಯ ತೀರ್ಪು ಇಟ್ಟಿದ್ದಾನೆ, ಇದನ್ನು ಪಾಲುಗಾಗಬೇಕಾಗ್ತದೆ. ಅಲ್ಲಿ ಸಹ ದೇವರು ನೋಡಿ, ಮೊದಲು ಮರಣ ಬರೋದಲ್ಲ, ಮೊದಲು ನಿಮ್ಮ ಅಧಿಕ ಬಲ ಅಂತ ಬರಬಹುದು. ಅಲ್ಲಿ ಪಶ್ಚಾತ್ತಾಪ ರೋಗಗಳು ಬರುವಾಗ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮ ಸಭೆಯ ಹಿರಿಯರನ್ನು ಕಳುಹಿಸಲಿ, ಅವರು ಬಂದು ಎಣ್ಣೆ ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿ. ಆಗ್ಬೋದು ಅಲ್ಲಿ ನಿಮ್ಮ ಸಭಾ ಪಾಲಕರಿಗೆ ಹೀಲಿಂಗ್ ಗಿಫ್ಟ್ ಇಲ್ಲದೇ ಇರಬಹುದು, ಆದರೂ ಸಹ ನಿಮ್ಮ ಸಭಾ ಪಾಲಕರನ್ನು ಕರೆಯಬೇಕು. ನೀವು ಬೇರೆ ಬೇರೆ ಸೇವಕರ ಹೂಡುವುದಲ್ಲ, ನಿಮ್ಮ ಸಭಾ ಪಾಲಕರನ್ನು ಕರೆಯಬೇಕು. ನಿಮ್ಮ ರೋಗದಲ್ಲಿ ಬೀಳುವಾಗ ಅವರಿಗೆ ಹೀಲಿಂಗ್ ಗಿಫ್ಟ್ ಇಲ್ಲದಿದ್ದರೂ ಅಲ್ಲಿ ಯಾಕೋಬ ಹೇಳ್ತಾನೆ, ಅವ್ರ ನಂಬಿಕೆ ಎಣ್ಣೆ ಹಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರು ನಿಮ್ಮ ರೋಗವನ್ನು ಗುಣ ಮಾಡ್ತಾನೆ. ಪಾಪ ಇದ್ದರೆ ಅವರು ಅಂದರೆ ಇಲ್ಲಿ ಅರ್ಥ ಆಗ್ತದೆ, ಏನಾದರೂ ಸೇವಕರು ವಿರುದ್ಧವಾಗಿ ಏನು ಪಾಪ ಅಲ್ಲಿ ರೋಗಗಳು ಬರ್ತವೆ, ಅಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡೋದಾದರೆ ಅಲ್ಲಿ ದೇವರು ರೋಗ ಗುಣ ಮಾಡ್ತಾನೆ. ಅದೇ ಕೆಲವರು ಏನು ಮಾಡ್ತಾರೆ, ಕೆಲವರು ರೋಗಗಳು ಬರುವ ತಮ್ಮ ಸಭಾ ಪಾಲಕರನ್ನು ಕರೆಯುವುದಿಲ್ಲ, ಸಭಾ ಪಾಲಕರು ಗುಣಗುಟ್ಟುತ್ತಾರೆ, ಬೇರೆ ಬೇರೆ ಸೇವಕರ ಪ್ರಾರ್ಥನೆ ಮಾಡೋದು ಬೇಡ ನಾನು ಹೇಳುವುದಿಲ್ಲ. ಆದರೆ ಹೃದಯದಿಂದ ತಮ್ಮ ಸೇವಕರ ಬಗ್ಗೆ ಆಗಲಿ ಅಥವಾ ತಮ್ಮ ಬಗ್ಗೆ ದ್ವೇಷ ಕೋಪ ಇಟ್ಟುಕೊಳ್ಳಬಹುದು, ಪಶ್ಚಾತ್ತಾಪ ಪಡುವುದಿಲ್ಲ, ರೋಗ ಜಾಸ್ತಿ ಆಗ್ತವೆ. ಅನೇಕ ರೀತಿ ದೇವರು ಮಾತನಾಡಬಹುದು, ಮೆಡಿಸಿನ್ ಮಾಡಬೇಕು, ಮಾಡೋದು ತಪ್ಪಲ್ಲ, ಗುಣವಾಗುವುದಿಲ್ಲ, ತುಂಬ ಟೈಮ್ ಕೊಡ್ತದೆ. ಅನಂತರ ಅವರು ಪಶ್ಚಾತ್ತಾಪ ಪಡೋದಿಲ್ಲದೆ ದೇವರು ಬೇಗನೆ ಅವರಿಗೆ ಮರಣ ಕೊಟ್ಟು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನರಕಕ್ಕೆ ಹೋಗುವುದಿಲ್ಲ, ಪರಲೋಕಕ್ಕೆ. ಅದಕ್ಕೋಸ್ಕರ ಕೆಲವರು ಬೇಗ ಸಾಯುತ್ತಾರೆ. ಕಾರಣ ಇಷ್ಟೇ, ನಿಮಗೆ ಕೆಲವರು ಪ್ರಶ್ನೆ, ಯಾಕೆ ಕೆಲವು ದೇವರ ಮಕ್ಕಳು ಬೇಗನೆ ಅಂದರೆ ಪೂರ್ಣ ಆಯಸ್ಸು ಹೊಂದದೆ ಬೇಗ ಸಾಯುತ್ತಾರೆ? ಕಾರಣ ಇಷ್ಟೇ, ದೇವರ ಮಕ್ಕಳು ಯೇಸು ನಂಬಿಕೆ ಇಟ್ಟವರಿಗೆ ನೀಲಿ ಮುಳಿ ದಿವಸ ಕೂಡ ಗ್ಯಾರಂಟಿ ನಿತ್ಯ ಜೀವ ಉಂಟು, ಅದು ತಪ್ಪುವುದಿಲ್ಲ. ಅದಕ್ಕೋಸ್ಕರ ದೇವರ ಮಕ್ಕಳಲ್ಲಿ ಪರಿಶುದ್ಧರ ಜೀವನ ಮಾಡಿ, ಒಂದು ವೇಳೆ ದೇವರ ಮಕ್ಕಳು ಪರಿಶುದ್ಧರಾಗಿ ನೀತಿವಂತರಾಗಿ ಜೀವನ ಮಾಡಲಿ ಸೋತು ಹೋಗ್ತಾರೋ, ಅದು ಒಬ್ಬರೊಬ್ಬರು ಮನಪ್ರಶ್ನೆ, ಆಗ ರೋಗಗಳು ಬರ್ತವೆ. ರೋಗಗಳಲ್ಲಿ ಅವರು ತಮ್ಮ ಸೇವಕರು ಕರೆಯುವುದು, ದೇವರ ಸೇವಕರು ಅವರಿಗೆ ಅವರ ಪಾಪದ ಬಗ್ಗೆ ಎಚ್ಚರ ಪಶ್ಚಾತ್ತಾಪ ಪಡೆದಿದ್ದರೆ ಆ ರೋಗ ಗುಣವಾಗದೆ ಸಾವಿರ್ತಾರೆ. ಆದರೂ 31ನೇ ವಾಕ್ಯದಲ್ಲಿ ನೋಡುತ್ತೇವೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಿರಲಾಗಿ ಎಲ್ಲ ಅಪೊಸ್ತಲರೇ ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಹಾಗಾದರೆ ಇಲ್ಲಿ ಒಂದು ಅವಕಾಶ ಉಂಟು ಪ್ರಿಯರೇ. ನೋಡಿ, ಈ ಒಂದು ರೊಟ್ಟಿ ಅತಿ ಪ್ರಾಮುಖ್ಯವಾಗಿದೆ. ಅದೇ ಕೆಲವು ಸಭೆಯಲ್ಲಿ ತಿಂಗಳು ಒಂದು ಸಲ ಇಟ್ಟಿದ್ದಾರೆ, ಕೆಲವು ಪ್ರತಿ ತಿಂಗಳು ಪಾಲುಗಾರ, ವಾರಕ್ಕೆ ಒಂದು ದಿನ ಪಾಲುಗಾರ ತೊಂದರೆ. ಒಟ್ಟು ಈ ರೊಟ್ಟಿ ಪಾಲು ಅತಿ ಇಂಪಾರ್ಟೆಂಟ್ ಆಗಿದೆ. ಅದು ಇಲ್ಲಿ ಪಾಲುಗಾಗುವ ಗಂಭೀರವಾದ ರೀತಿಯಲ್ಲಿ, ಭಯಭಕ್ತಿ ಒಟ್ಟರಸೆ ಅದು ಗಂಭೀರವಾದ ರೀತಿಯಲ್ಲಿ ಭಯಭಕ್ತಿಯಲ್ಲಿ ಪಾಲುಗಾಗಬೇಕು. ಅದೇ ಪಾಲುಗಾಗುವ 2 ರೀತಿಯ ಪರೀಕ್ಷೆ ಮಾಡಬೇಕು. ಒಂದು ಪರೀಕ್ಷೆ, ನಾನು ನನ್ನ ದೇವರು ಹೇಗೆ ನಾನು ನಡೆದಿದ್ದೇನೆ ಎಂಬುದು ಇಡೀ ನಿಮ್ಮ ತಿಂಗಳಲ್ಲಿ ಒಂದು ಸಲ ಆದರೆ ಇಡೀ ತಿಂಗಳು ಅಥವಾ ವಾರಕ್ಕೆ ಪರೀಕ್ಷೆ ಮಾಡಿರಿ. 2ನೇ ಪರೀಕ್ಷೆ, ನಿಮ್ಮ ಮದುವೆ ಆದವರದೇ ನಿಮ್ಮ ಗಂಡ ಹೆಂಡತಿ ಗಂಡನೊಟ್ಟಿಗೆ ನಿಮ್ಮ ಹೇಗೆ ಉಂಟು, ನಿಮ್ಮ ದಾಂಪತ್ಯ ಜೀವಿತದಲ್ಲಿ ನಂಬಿಕೆಸ್ತಿಗೆ ಪರೀಕ್ಷೆ ಮಾಡಿ.
ಮತ್ತು ನಿಮ್ಮ ಸಭೆ ಈ ರೀತಿ ನೀವು 2 ಪರೀಕ್ಷೆ ಪಾಸ್ ಆಗಿ ಕರೆಕ್ಟಾಗಿ ತೆಗೆದುಕೊಂಡಿರಿ. 7 ಆಶೀರ್ವಾದಗಳುಂಟು. ವಿಮರ್ಶಕರ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 31ನೇ ವಾಕ್ಯದಲ್ಲಿ 7 ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಅದು ಈ ಪರೀಕ್ಷೆಯಲ್ಲಿ ನೀವು ಕರೆಕ್ಟಾಗಿ ಪರೀಕ್ಷೆ ಮಾಡಿದರೆ ಪಾಲುಗಾರಾಗ್ತೀರಿ. ಸ್ತೋತ್ರ. ನಿಮಗೆ ನಿತ್ಯ ಜೀವ ಉಂಟು. ಆದರೆ ನಿಮ್ಮ ಪಾಪಗೋಸ್ಕರ ನಿಮಗೆ ಸ್ಟಾರ್ಟಿಂಗ್ ಶಾರೀರಿಕ ಬಲಹೀನತೆ ಬರಬಹುದು. ಅಲ್ಲಿ ಬಲಹೀನತೆ ಬರೋ ಡಾಕ್ಟರ್ ಹೋಗಿ ಮೆಡಿಸಿನ್ ಮಾಡಲೇಬೇಕು. ಆದರೆ ನೀವು ದೇವರ ಹತ್ರ ಬರಬೇಕು ಪರೀಕ್ಷೆ ಮಾಡಲಿಕ್ಕೆ. ಆಗುವುದಿಲ್ಲ, ರೋಗ ಬರ್ತವೆ. ಅದು ಮೆಡಿಸಿನ್ ಮಾಡಿ ಎಲ್ಲ ಮಾಡಲೇಬೇಕು. ಮೆಡಿಸಿನ್ ಮಾಡೋದು ತಪ್ಪು, ದೇವರ ವಾಕ್ಯ ಅಲ್ಲ. ಆದರೆ ನೀವು ಏನು ಮಾಡಬೇಕು? ನಿಮ್ಮ ಸಭಾಪಾಲಕರನ್ನೇ ಕರೆಯಬೇಕು, ಅವ್ರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದು ಕೆಲವರು ತಮ್ಮ ಸಭಾಪಾಲಕರು ತಗ್ಗಿಸಲು ಕೆಲವರು ನಾಚಿಕೆ ಆಗಿದೆ, ಕೆಲವು ಬೇಡ, ಈ ರೀತಿ ಇರಬಹುದು. ನಂತರ ಒಂದು ಬಳಿ ಗುಣ ಆಗದೆ ಸಾವು ಬರ್ಬೋದು. ತೊಂದರೆ ಇಲ್ಲ, ಬೇಸರ ಪಡಬೇಡ್ರಿ, ಪ್ರಶ್ನೆ ಮಾಡಬೇಡ್ರಿ, ಅವರು ಪರಲೋಕ ಹೋಗ್ತಾರೆ. ಅದೇ ಇದು ಆಗಬಾರ್ದಾದರೆ ಇಷ್ಟೇ ಅಪ್ಪಸ್ಕೊಳ್ಳುತ್ತಾನೆ. ಏನು ಮಾಡಬೇಕು? ನಮ್ಮನ್ನು ನಾವೇ ಪರೀಕ್ಷಿಸಲು. ಅದೇ ಅಪ್ಪಸ್ಕೊಳ್ಳ ಒಬ್ಬರೊಬ್ಬರನ್ನು ತೀರ್ಪು ಮಾಡಿ, ಅದೇ ಅಪ್ಪಸ್ಕೊಳ್ಳಲ್ಲಿ ರೋಮ 14 ಆಗಿದೆ. ನಾವು ಒಬ್ಬರೊಬ್ಬರನ್ನು ತೀರ್ಪು ಮಾಡೋದು ಬೇಡ, ಅದು ಸುಲಭ. ಅದಕ್ಕೆ ನಮ್ಮನ್ನು ನಾವೇ ತೀರ್ಪು ಮಾಡಬೇಕಾದ್ರೆ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಪ್ರತಿದಿನ ದೇವರ ಆಶ್ರಮದಲ್ಲಿ ನಿಲ್ಲಬೇಕು. ಇದು ಅರ್ಥವಾಗಿದೆ ಪ್ರೇರೆ. ಯಾಕಂದರೆ ನಿತ್ಯ ಜೀವ ಇದ್ದ ನಿಮಿತ್ತವಾಗಿ. ನಾನು ನಂಬುತ್ತೆ ಎಲ್ಲರಿಗೆ ಅರ್ಥವಾಯಿತು ಎಂಬುದಾಗಿ. ಇನ್ನು ಕೆಲವು ಎಕ್ಸಾಂಪಲ್ ನೋಡೋ ಪ್ರೇರೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. ನೀವು ಶಿಕ್ಷಿತರಾಗುತ್ತಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತಂತ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸ್ತಾನೆ. ತನ್ನಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತನನ್ನು ಯಾರು ನಂಬಿಕೆ ಮಾಡಿರ್ತಾರೋ, ಆತನು ಕರ್ತನನ್ನು ಅಂಗೀಕಾರ ಮಾಡ್ತಾರೋ, ಯೋನ ಬರೆಸೋದ 1ನೇ 12ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿ ಆತನ ಕರ್ತನನ್ನು ಅಂಗೀಕಾರ ಮಾಡುವವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಅದಕ್ಕೆ ದೇವರು ನಿಮ್ಮ ತಂದೆಯಾಗಿದ್ದಾನೆ. ಈಗ ತಂದೆ ದೇವರನ್ನು ಬಯಸ್ತಾನೆ. ಪ್ರತಿಯೊಬ್ಬ ಮಕ್ಕಳು ತಂದೆಗಳೇನು ಬಯಸ್ತಾರೆ? ಇದು ಸರಿ ಲೋಕದ ರೀತಿಯಲ್ಲಿ ನಮ್ಮ ಮಕ್ಕಳು ತಂದೆ ತಾಯಿನೂ ಸನ್ಮಾನ ಮಾಡಬೇಕು, ಪ್ರತಿಯೊಂದು ತಂದೆ ತಾಯಿನ ಗೌರವಿಸಬೇಕು, ತಂದೆ ತಾಯಿ ಹೇಳಿದ ಮಾತಿನ ಪ್ರಕಾರ ನಡೆಯಬೇಕು ಎಂಬುದು ಪ್ರತಿಯೊಬ್ಬ ತಂದೆಯವರು ಬಯಸಿ. ಅಷ್ಟೇ ಒಂದು ಮಕ್ಕಳು ಮದುವೆ ಆಗಿ ಮದುವೆ ಆಗೋ ತನಕ, ಮದುವೆ ಆದ ನಂತರ ಅವರಿಗೆ ಗಂಡ ಮೇಲೆ ಜವಾಬ್ದಾರಿ ಬರ್ತದೆ, ಆ ಮದುವೆ ಆಗೋ ತನಕ. ಈಗ ಈ ರೀತಿ ನಡೆದಿದೆ, ತಂದೆ ತಾಯಿಗೂ ದುಃಖವಾಗ್ತದೆ, ಕೆಲವರು ಅವ್ರಿಗೆ ಶಿಕ್ಷೆ ಕೊಡೋದು. ಅದು ಇದಕ್ಕಂತಲೂ ದೇವರು ಹೇಳ್ತಾನೆ, ಲೋಕ ತಂದೆಗಳು ಶಿಕ್ಷೆ ಕೊಟ್ಟರು ತಮ್ಮ ಆದರೆ ದೇವರು ನಿಜವಾದ ತಂದೆಯಾಗಿದ್ದಾನೆ. ದೇವರ ಮಕ್ಕಳಾದ ನಾವು ನಮ್ಮ ತಂದೆಯನ್ನು ಸನ್ಮಾನಿಸುವುದರ್ಥ ದೇವರ ಪ್ರತಿಯೊಂದು ಆಜ್ಞೆಗೆ ನಾವು ವಿಧೇಯರಾಗಬೇಕು. ಒಂದೇ ದೇವರ ಆಜ್ಞೆಯನ್ನು ವಿಧೇಯರಾಗದಿದ್ದರೆ ದೇವರಿಗೆ ದುಃಖವಾಗ್ತದೆ. ದೇವರು ಮಾಡ್ತಾನೆ, ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಶಿಕ್ಷಿಸ್ತಾನೆ. ಯಾಕಂದರೆ ಅವರು ಪರಿಶುದ್ಧತೆಯಲ್ಲಿ ಪಾಲುರಾಗಬೇಕು ಎಂಬುದಾಗಿ. ಅದಕ್ಕೆ ಶಿಕ್ಷೆ ಬರ್ತದೆ. ಯಾಕಂದರೆ ನಿಮಗೆ ನಿತ್ಯ ಜೀವ ಇದ್ದ ನಿಮಿತ್ತವಾಗಿ. ಮುಂದೆ ನಾವು 19ನೇ ವಾಕ್ಯದಲ್ಲಿ ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಸರ್ವಭಾವದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವುದಕ್ಕೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಶಾರೀರಿಕ ತಂದೆಗಳನ್ನು ಸನ್ಮಾನಿಸೋದು ಅರ್ಥ ಏನು? ತಂದೆ ತನ್ನ ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಸಮಯದಲ್ಲಿ ಮಕ್ಕಳಿಗೆ ನೋವಾಗ್ತದೆ. ಅದ ನಂತರ ಮಕ್ಕಳು ತನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಯಾಕಂದರೆ ಅವ್ರು ಹೇಳ್ತಾರೆ, ಅವ್ರ ತಂದೆ ನೀನು ಶಿಕ್ಷೆ ಕೊಟ್ಟ ನಿಮಿತ್ತಕ್ಕೆ ನಾನು ತಪ್ಪು ದಾರಿ ಹೋಗೋನು, ತಪ್ಪು ದಾರಿಯಿಂದ ನನ್ನನ್ನು ಕಾಪಾಡಿ ಎಂಬುದೇ ತಂದೆ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅದೇ ರೀತಿಯಲ್ಲಿ ದೇವರು ನಿಮಗೆ ಶಿಕ್ಷೆ ಕೊಟ್ಟು ದೇವ್ರನ್ನ ಜಾಸ್ತಿ ಪ್ರೀತಿ ಮಾಡಬೇಕು. ಮತ್ತು ದೇವರು ಸನ್ಮಾನಿಸಿದಂತೆ ದೇವರ ಪತ್ನಿ ಆಜ್ಞೆಗೆ ವಿಧೇಯರಾಗಬೇಕು. ಅದಕ್ಕೆ ದೇವರು ಶಿಕ್ಷೆ ಕೊಡ್ತಾನೆ ಎಂಬುದೇ ನಾವು ನೋಡ್ತೇವೆ. ಅದಕ್ಕೆ 10ನೇ ವಾಕ್ಯ ನೋಡ್ತೇವೆ, ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನ ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಸ್ಥಿತಿಯಲ್ಲಿ ಪಾಲುರಾಗಬೇಕೆಂಬುದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾನೆ. ಆಗದೆ ದೇವರು ಪ್ರತಿಯೊಬ್ಬ ಯೇಸು ನಂಬಿರೋ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ದೇವರು ಪರಲೋಕಕ್ಕೆ ಅವರು ಹೋಗೋ ಮೊದಲು, ರ್ಯಾಪ್ಚರ್ಗೆ ಹೋಗೋ ಮೊದಲು ಪ್ರತಿಯೊಬ್ಬರು ಕೆಲವರಿಗೆ ಜಾಸ್ತಿ ಶಿಕ್ಷೆ ಬರಬಹುದು, ಕೆಲವು ಕಡಿಮೆ ಬರಬಹುದು. ಅವರವರ ನಡತೆಯ ಪ್ರಕಾರ ಅವರು ಪರಿಪೂರ್ಣ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ತೋರಲ್ಪಡದಿದ್ದರೆ, ಪರಿಪೂರ್ಣ ಪರಿಶುದ್ಧರಾಗಿ ತೋರಲ್ಪಡದಿದ್ದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವನ ವಾಗ್ದಾನ ಮಾಡಿ ನಿಮಿತ್ತ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ದೇವರು ಶಿಕ್ಷೆಗೆ ಒಳಪಡಿಸಾಕದೆ ಅವರು ಪರಿಪೂರ್ಣ ಪರಿಶುದ್ಧ ಪಾಲುರಾಗಿಕೊಂಡೇ ಅವರನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವನು ಆಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಅಪ್ಪಸ್ತಲ ಹೇಳ್ತಾನೆ, ಆತನಾದರೂ ತನ್ನ ಪರಿಶುದ್ಧದಲ್ಲಿ ಪಾಲುರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾನೆ. 11ನೇ ವಾಕ್ಯ ನೋಡ್ತೇವೆ, ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚ. ಹೌದು, ಶಿಕ್ಷೆ ಬರುವಾಗ ನಿಮಗೆ ತಾತ್ಕಾಲಿಕವಾದ ಸಂತೋಷ ತೋರುವುದಿಲ್ಲ, ದುಃಖ ಬರುತ್ತದೆ. ಆದರೂ ತರುವಾಯ
ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ನಿಮಗೆ ಶಿಕ್ಷೆ ಬರುವಾಗ ಯಾವಾಗ ನಿಮಗೆ ಸಂತೋಷ ಬರುವುದಿಲ್ಲ, ನಿಮ್ಮ ಸಂತೋಷ ಹೋಗ್ತದೆ, ನೀವು ದುಃಖ ಪಡುತ್ತೀರಿ. ಅದೇ ಸ್ವಲ್ಪ ಸಮಯ ದುಃಖ ಪಡುವಾಗ ನೀವು ಏನಾಗ್ತೀರಿ, ನೀವು ಪಶ್ಚಾತ್ತಾಪ ಪಡುತ್ತೀರಿ. ನಿಮಗೆ ಗೊತ್ತಾಗ್ತದೆ ಯಾಕೆ ಬಂತು ಎಂಬುದೇ. ವಾಕ್ಯದ ಮುಕ್ತ ಪರೀಕ್ಷೆ ಮಾಡಬೇಕು, ವಾಕ್ಯ ಹೆಚ್ಚಾಗಿ ಓದಬೇಕು, ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಆದ್ಯತರ ಸೇರಿ ಬರಬೇಕು, ಸಭೆಯಲ್ಲಿ ಸೇರಿ ಬರಬೇಕು. ಅದರ ವಾಕ್ಯ ನಿಮ್ಮಲ್ಲಿ ಮಾತನಾಡುವಾಗ ಪಶ್ಚಾತ್ತಪಟ್ಟು ಪಾಪ ಬಿಟ್ಟು ಬಿಡುವುದರೆ ಆ ಶಿಕ್ಷೆಯು ದೇವರು ಬಿಡುಗಡೆ ಕೊಡ್ತಾನೆ, ನೀವು ಪರಿಪೂರ್ಣ ವಿಧೇಯರಾಗ್ತೀರಿ. ಅದಕ್ಕೆ ದಾವೀದನಂತಾನೆ ಕೀರ್ತನೆ 119ನೇ ಕೀರ್ತನೆಯಲ್ಲಿ 72ನೇ ವಾಕ್ಯದಲ್ಲಿ, ಕಷ್ಟಾನುಭವಕ್ಕಿಂತ ಮುಂಚೆ ನಾನು ತಪ್ಪಿ ಹೋಗುತ್ತದೆ, ಈಗಲಾದರೂ ನಿನ್ನ ನುಡಿಯನ್ನೇ ಧ್ಯಾನಿಸ್ತೇನೆ ಎಂಬುದಾಗ್ತದೆ. ಅದಕ್ಕೆ ಕಷ್ಟಾನುಭವ ಮೊದಲು ದಾವೀದ ತಪ್ಪಿ ಹೋಗ್ತಾನೋ, ಅನುಭವದ ನಂತರ ನಿನ್ನ ನುಡಿಗಳು ಆ ರೀತಿ ಕಷ್ಟಾನುಭವವು ಒಳ್ಳೆಯದು ಆಗಿದೆ ಸ್ವೀಕಾರ ಮಾಡಬೇಕು. ನೀವು ಮತ್ತು ಏನಾಗ್ತೀರಿ, ನೀವು ಅದು ತರುವಾಯ ನೀವು ಎಂದಿಗೂ ತಪ್ಪು ಮಾಡಿದಾರೆ. ಹೆಚ್ಚಾಗಿ ದೇವರ ವಾಕ್ಯ ಓದ್ತೀರಿ, ಹೆಚ್ಚಾಗಿ ಪ್ರೇಯರ್ ಮಾಡ್ತೀರಿ, ಪ್ರತಿ ದೇವರ ವಾಕ್ಯವಿದೆ. ಈ ರೀತಿ ಅದು ನಿಮಗೆ ಮನಸ್ಸಿಗೆ ಸಮಾಧಾನ ನೀತಿವಂತನಾಗಿ ಮಾಡಿ ಪರಿಪೂರ್ಣ ಪರಿಶುದ್ಧ ಮಾಡಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಯೇಸು ಕ್ರಿಸ್ತನ ಅಥವಾ ರಪ್ಸನ್ನೇ ಪಾಲರಾಗುತ್ತೀರಿ. ಅದಕ್ಕೆ ಶಿಕ್ಷೆ ಬರುತ್ತದೆ ಅದು ಇಲ್ಲಿ ಬರುವುದಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 4ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ ತನಕ. ನ್ಯಾಯ ವಿಚಾರಣೆ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯ್ತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿಷ್ಟನ್ನು ನಿಲ್ಲುವುದು ಹೇಗೆ? ಈಗಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತಂದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಇನ್ನೂ ಸ್ಪಷ್ಟ ಹೇಳ್ತಾನೆ, ಪ್ರತಿಯೊಂದು ಸಭೆಗಳು ಯೇಸು ಕ್ರಿಸ್ತನ ರಪ್ಚರ್ ಆಗಬೇಕು ದೇವರ ಚಿತ್ತವಾಗಿದೆ. ಎಲ್ಲ ಸಭೆಗಳು ಯೇಸು ಕ್ರಿಸ್ತನು 7 ವರ್ಷದ ಟ್ರಿಬ್ಯುಲೇಷನ್ ಪೀರಿಯಡ್ಗಿಂತ ಮೊದಲು ಮಧ್ಯ ಆಕಾಶದಲ್ಲಿ ತುತೀರಿಯ ಧ್ವನಿಯೊಂದಿಗೆ ಬರುತ್ತಾನೆ ಎಂಬುದಾಗಿ ಅಪೊಸ್ತಲರನ್ನು ಥೆಸಲೋನಿಕದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ರಿಂದ 15 ವಾಕ್ಯದಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ. ಈ ರಾಪ್ಚರಲ್ಲಿ ಅಪೊಸ್ತಲ ಪೌಲನು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಮೇಘ ವಿಮಾನದಲ್ಲಿ ಈ ಮೇಘ ವಿಮಾನದಲ್ಲಿ ಪ್ರತಿಯೊಬ್ಬ ಸಭೆಗಳು ಎತ್ತಿಕೊಂಡು ಬರುವಾಗ ಅದರಲ್ಲಿ ಪರಿಶುದ್ಧರಾಗಬೇಕು. ಅದಕ್ಕೆ ದೇವರು ಮಾಡ್ತಾನೆ, ಅದರ ಮೊದಲು ಪ್ರತಿಯೊಂದು ಸಭೆಯಲ್ಲಿ ಯಾವ ದೇವರ ಮಕ್ಕಳು ದೇವರ ಸಭೆಯಲ್ಲಿ ಕೊಟ್ಟ ದೇವರ ವಾಕ್ಯ ವಿಧಾನ ನಡೆದಿಲ್ಲೋ ಅವರಿಗೆ ನ್ಯಾಯ ವಿಚಾರಿಸ್ತಾನೆ. ಅವರಿಗೆ ಕಷ್ಟಗಳು ಶಿಕ್ಷೆಗಳು ಬರ್ತವೆ, ಅಲ್ಲಿ ನೀವು ಗುಣಗುಟ್ಟಬೇಡಿರಿ, ದೇವರಿಗೆ ನಿಮ್ಮ ಆತ್ಮ ಒಪ್ಪಿಸ್ಕೊಡ್ರಿ, ಅದರಲ್ಲಿ ನೀವು ಸಹಿಸಿಕೊಂಡ್ರೆ ದೇವರ ನಿಮ್ಮ ಪೂರ್ಣ ಯೋಗ್ಯ ಸ್ಥಿತಿಗೆ ತಂದು ನಿಮ್ಮನ್ನು ಆ ರಪ್ಚರಿಗೆ ನಿಮ್ಮ ತೆಗೆದುಕೊಂಡು ಹೋಗುವವನು ಆಗಿದ್ದಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಹೇಳ್ತಾನೆ, ಈ ಲೋಕದ ಒಬ್ಬರ ಬಗ್ಗೆ ತೀರ್ಪು ಮಾಡೋದು ಬಿಟ್ಟು ತೀರ್ಪು ಮಾಡಿದರೆ ನಿಮಗೆ ಕಷ್ಟ ಜಾಸ್ತಿ ಬರ್ತದೆ. ಬೇರೆ ತೀರ್ಪು ಮಾಡಬೇಡ್ರಿ, ಒಳ್ಳೆಯದನ್ನು ಕೆಟ್ಟದ್ದನ್ನು ತೀರ್ಪು ಮಾಡಿ ನಿಮ್ಮ ಜೀವನ ಕಾಪಾಡಿ. ಬೇರೆ ಸೇವಕರನ್ನು ತೀರ್ಪು ಮಾಡಬೇಡಿರಿ, ಬೇರೆ ಸಭೆ ಕುರಿತು ತೀರ್ಪು ಮಾಡಬೇಡ್ರಿ, ನಿಮ್ಮ ಬಗ್ಗೆ ತೀರ್ಪು ಮಾಡಿರಿ. ನಿಮಗೆ ಈ ನ್ಯಾಯ ತೀರ್ಪು ನಿಲ್ಲಿಸ ನಿಮಗೆ ರಿಯಾಯಿತಿ ಸಿಗ್ತದೆ. ಇಲ್ಲದೆ ಬೇರೆ ತೀರ್ಪು ಮಾಡಿ ಇಲ್ಲಿ ನಿಮ್ಮ ನ್ಯಾಯ ತೀರ್ಪು ಕಠಿಣವಾಗಿ ಹೋಗ್ತಾ ಇದೆ, ನಿತ್ಯ ಜೀವ ನಿಮ್ಮ ಉಂಟು ಪ್ರಿಯ. ಅದಕ್ಕೆ ಇದು ಇಲ್ಲಿ ನ್ಯಾಯ ತೀರ್ಪು. ಈಗ 3ನೇ ಸಂಗತಿ ನೋಡ್ತಾ ಬರೆ, ಯೇಸು ಕ್ರಿಸ್ತ ನಂಬಿಗಿಟ್ಟವರು ಮಾಡಿರುವ ಪ್ರತಿಯೊಂದು ಒಳ್ಳೆಯ ಕ್ರಿಯೆಗಳಿಗೆ ಮತ್ತು ಸೇವೆಗಳಿಗೆ ಪರಲೋಕದಲ್ಲಿ ಬಹುಮಾನಗಳು ಮತ್ತು ಪ್ರತಿಫಲಗಳು ಸಿಗುತ್ತವೆ. 2ನೇ ಕೊರಿಂಥದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನಾಯಕನ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇದು ಅರ್ಥವಾಗಿದೆ. ರಾಪ್ಚರ್ ಆದ ನಂತರ ಇಮ್ಮಿಡಿಯೇಟ್ ಯೇಸು ಕ್ರಿಸ್ತನು ಅಲ್ಲಿ ಪ್ರತಿಯೊಂದು ದೇವರ ಸೇವಕರನ್ನು ದೇವರ ಮಕ್ಕಳನ್ನು ಅಲ್ಲಿ ಲೆಕ್ಕ ಕೇಳುತ್ತಾನೆ. ನಿಮಗೆ ಕೊಡಲ್ಪಟ್ಟ ತಾಲಂತಗಳನ್ನು, ನಿಮಗೆ ಕೊಟ್ಟ ವರಗಳನ್ನು ನಿಮಗೆ ಹೇಗೆ ಉಪಯೋಗ ಮಾಡಿದ್ದೀರಿ ಎಂಬುದಾಗಿ ನೀವು ಹೇಗೆ ಉಪಯೋಗ ಆಗಿ ನಿಮಗೆ ಅಲ್ಲಿ ಕಿರೀಟಗಳು, ದೇವರ ಸೇವೆ ಮಾಡುವ ಕಿರೀಟಗಳು ಮತ್ತು ಕೆಲವು ಒಳ್ಳೆಯ ಪ್ರತಿಫಲಗಳು ಸಿಗ್ತವೆ. ಅದಕ್ಕೋಸ್ಕರ ಇಲ್ಲಿ ನೀವು ಕರ್ತನ ಸೇವೆ, ಯಾಕಂದರೆ ನಿಮಗೆ ಎಷ್ಟು ನಂಬಿಕೆ ಇಟ್ಟವರಿಗೆ 100% ನಿತ್ಯ ಜೀವ ಉಂಟು, ಗ್ಯಾರಂಟಿ, ನೋ ಡೌಟ್. ಆದರೆ ಪಾಪಕ್ಕೆ ಇಲ್ಲಿ ನಾನು ತೀರ್ಪುಂಟು, ಅದನ್ನು ರಕ್ಷಿಸಬೇಕಾದ್ರೆ ದೇವರ ವಾಕ್ಯ ವಿಧೇಯರಾಗಿರಿ, ಅದರಲ್ಲೂ ರಕ್ಷಿಸ್ತೀರಿ. ಇದು 3ನೇ ನ್ಯಾಯ ತೀರ್ಪು. 3ನೇ ನ್ಯಾಯಸ್ಥಾನ ನಿಮಗೆ ಪಾಪಕ್ಕೋಸ್ಕರ ಅಲ್ಲ, ಅಲ್ಲಿ ನೀವು ಹೇಗೆ ಸೇವೆ ಮಾಡಿದಿರಿ, ನಿಮಗೆ ಕೊಟ್ಟ ಸಮಯ, ಕೊಟ್ಟ ತಾಲಂತು, ಕೊಟ್ಟ ವರಗಳು, ಕೊಟ್ಟ ಯಾವ ರೀತಿಯಲ್ಲಿ ಮಾಡಿದ್ದೀರಿ, ಅದು ನೀವು ಮಾಡೋ ಒಳ್ಳೆಯ ಕ್ರಿಯೆ, ನೀವು ಮಾಡೋ ದಾನ ಧರ್ಮಗಳು ಆಗ್ಬೋದು, ಎಲ್ಲವೂಕ್ಕೆ ಯೇಸು ಕ್ರಿಸ್ತ ಲೆಕ್ಕ ಕೇಳುತ್ತಾನೆ. ಹಾಗೆ ನಿಮಗೆ ನೀವು ಮಾಡಿದ ಒಳ್ಳೆಯ ಕ್ರಿಯೆಗೆ ನಿಮಗೆ ಕೆಲವರಿಗೆ ಕಿರೀಟಗಳು, ಪರಲೋಕದ 6 ವಿಧದ ಕಿರೀಟಗಳು ಉಂಟು ಪ್ರೇರೆ.
ಮತ್ತು ಪ್ರತಿಫಲ ಉಂಟು. ಹಾಗೆ ನಿಮಗೆ ನಿಮ್ಮ ಸೇವೆಯ ಪ್ರಕಾರ ಕಿರೀಟಗಳು ಮತ್ತು ಪ್ರತಿಫಲಗಳು ಸಿಗ್ತವೆ. ಅಲ್ಲಿ ಕೆಲವು ವಾಕ್ಯ ನಾನು ಹೇಳಿದ್ರೆ ಕೆಲವು ಕಿರೀಟಗಳು ನೋಡಿಕೊಳ್ಳಿ. ಅಲ್ಲಿ ಪರಲೋಕದಲ್ಲಿ ಬಾಡಿ ಹೋಗದ ಜಯಮಾಲಿಕೆ ಎಂಬ ಕಿರೀಟ ಉಂಟು ಪ್ರಿಯರೇ. ನೀತಿವಂತರಿಗೆ ದೊರಕುವ ಜಯಮಾಲೆ ಒಂದು ಉಂಟು, ಜೀವ ಎಂಬ ಜಯಮಾಲೆ ಉಂಟು, 3ನೇ ಕಿರೀಟ. 4ನೇ ಕಿರೀಟ ಸಂತೋಷವು ನಾವು ಹೋಗಲಿಕೊಳ್ಳೋ ಜಯಮಾಲೆ ಒಂದು ಉಂಟು, ಮತ್ತು ಸಭಾಪಾಲಕ ಸೇವೆ ಮಾಡುವೆ ದೇವ ಪ್ರಭಾವ ಎಂಬ ಎಂದಿಗೂ ಬಾಳದ ಜಯಮಾಲೆ ಉಂಟು, ಮತ್ತು ಪ್ರತಿಫಲ ಉಂಟು ಪ್ರಿಯರೇ. ನಾವು ನೋಡ್ತೇವೆ ಮತ್ತೇನೆ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 40ರಿಂದ 42ನೇ ವಾಕ್ಯ. ನಿಮ್ಮನ್ನು ಸೇರಿಸಿಕೊಳ್ಳುವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವನು ನನ್ನನ್ನು ಕಲಿಸಿಕೊಟ್ಟತನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲ ಅವನಿಗೆ ತಪ್ಪುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಅಂದರ್ಥ ಇಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರು ಏನೇನೋ ಒಳ್ಳೆ ಕ್ರಿಯೆ ಮಾಡುತ್ತೀರೋ, ಸಣ್ಣ ಅಂದರೆ ಒಂದು ತಂಬಿಗೆ ನೀರು ಕೊಡುತ್ತೀರಿ ದೇವರ ಮಕ್ಕಳಿಗೆ, ಅದೇ ದೇವರ ಸೇವೆಗೆ ಅನೇಕ ದಾನ ಧರ್ಮ ಮಾಡ್ತೀವಿ, ಏನೆಲ್ಲ ನೀವು ಮಾಡುತ್ತೀರಿ, ಇಲ್ಲಿಯೂ ನೀವು ಪ್ರತಿಫಲ ಉಂಟು. ಮತ್ತು ಅಲ್ಲಿ ಪರಲೋಕದಲ್ಲಿ ನಿಮಗೆ ಪ್ರತಿಫಲಗಳು ಸಿಗ್ತವೆ, ಕೆಲವರಿಗೆ ಕಿರೀಟಗಳು ಸಿಗ್ತವೆ. ಬರೀ ದೇವರ ನಮಗೆ ಸ್ತೋತ್ರ. ನಾನು ಈ ಸಂದ ನಿಮ್ಗೆ ಅರ್ಥವಾಯಿತು. ಮತ್ತು ಇದು ಅನೇಕ ಗ್ರೂಪ್ಗೆ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಮ್ಮನ್ನು ಸ್ತೋತ್ರನ ಕೊಂಡಾಡ್ತಾನೆ. ಇವತ್ತು ಸಂದ ಮುಖಾಂತರವಾಗಿ ಮಕ್ಕಳಿಗೆ ನೀನು ಧೈರ್ಯ ಕೊಟ್ಟಿದ್ದಿ. ಯೇಸು ನಂಬಿಕೆ ಇಟ್ಟವರಿಗೆ 100% ನಿತ್ಯ ಜೀವ ಕೊಳ್ಳಲ್ಪಟ್ಟಿದೆ, ಅದು ಶಾಶ್ವತವಾಗಿ ಕೊಳ್ಳಲ್ಪಟ್ಟಿದೆ ಎಂಬುದಾಗಿ ನೀನು ಮಾತನಾಡಿದ ಪ್ರಕಾರ ಎಲ್ಲ ಕೇಳಿದ ಮಕ್ಕಳಿಗೆ ಆ ಧೈರ್ಯ, ಆ ನಂಬಿಕೆ ಕೊಡಿದವ. ಅವರು ಕಡಿತ ತಮ್ಮ ನಂಬಿಕೆ ಕಾಪಾಡಲಿಕ್ಕೆ, ತಮ್ಮ ಭರವಸೆ ಕಾಪಾಡಿಕೊಳ್ಳಲಿಕ್ಕೆ, ಕಡಿತ ಕ್ರಿಸ್ತನ ಸಭೆಯಲ್ಲಿ ಅವ್ರ ನಂಬಿಕೆ ಸ್ಥಿರ ಕೃಪೆ ಕೊಡಿದವ. ಮತ್ತು ಯಾರ ಜೀವಿತ ಕಷ್ಟಗಳು, ಸಂಕಟಗಳು, ಸೋದನೆ ಯಾಕೆ ಬರ್ತವೆ ನೀವು ಹೇಳಿದ ಪ್ರಕಾರ ಅವರೆಲ್ಲರಿಗೂ ನೀನು ಪಶ್ಚಾತ್ತಾಪ ಕೊಟ್ಟು ಆ ವಿಧೇಯತೆಯನ್ನು ನಡೆಸಿಕೊಂಡು ಎಲ್ಲ ಇನ್ನು ವೀಕ್ಷಕರು ಪ್ರತಿ ಕಷ್ಟ, ಸಮಸ್ಯೆ, ನಿರಾಶೆ, ದುಃಖ, ರೋಗ, ಸಾಲದ ಬಿಡುಗಡೆ ಕೊಟ್ಟು ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ನಿನ್ನ ಕರುಣೆ ಬಿಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತಂದೆ.